ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇರುವ ಹಂತದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಶ್ವತ ವಾಸ ದೃಢೀಕರಣ ಪತ್ರ ಆದೇಶ ಹೊರಡಿಸಿರುವುದು ಸಂವಿಧಾನ ವಿರೋಧಿ ಕ್ರಮವಾಗಿದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ, ಈ ಕುರಿತು ಬಿಜೆಪಿ ಪಕ್ಷ ಜಿಲ್ಲೆ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಸಲ್ಲಿಸಲಿದೆ ಎಂದರು. SIRಗೆ ಪೂರಕ ದಾಖಲೆಯಾಗಿ ಶಾಶ್ವತ ವಾಸ ದೃಢೀಕರಣ ಪತ್ರವನ್ನು ತಹಶೀಲ್ದಾರ್ ಮೂಲಕ ನೀಡಲು ಕಾಂಗ್ರೆಸ್ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದನ್ನು ಕೇಂದ್ರ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ರಾಜ್ಯ ಸರ್ಕಾರ ಈ ಆದೇಶವನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು. ಅದನ್ನು ಅರ್ಥ ಮಾಡಿಕೊಳ್ಳದೆ ಸಂವಿಧಾನ ಬಾಹಿರವಾಗಿ ಈ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಆಧಾರ್ ಕಾರ್ಡ್ಗೆ ಪೂರಕ ಡಾಕ್ಯುಮೆಂಟ್ ಅಂತೇಳಿ ಎಲ್ಲ ಇವತ್ತು ಎನಿಮಲೇಷನ್ PLOಗಳು ಯಾರಿದ್ದಾರೆ ಅವರಿಗೆಲ್ಲ ಇದನ್ನು ಸರ್ಕ್ಯುಲೇಟ್ ಮಾಡೋದು ಮಾತ್ರ ಅಲ್ಲ, ಎಲ್ಲರಿಗೆ ಕರೆದು ಮೀಟಿಂಗ್ ಮಾಡಿ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಈ ಒಂದು ಸುತ್ತೋಲೆ ಮತ್ತು ಅಧಿಕಾರಿಗಳಿಗೆ PLOಗಳಿಗೆ ಕೊಟ್ಟಂಥ ಸೂಚನೆ ಸಂವಿಧಾನ ವಿರೋಧಿ. ಇದು ಸಂವಿಧಾನಕ್ಕೆ ವಿರೋಧವಾಗಿದೆ. ಫಸ್ಟ್ ಆಫ್ ಆಲ್ ಇವರಿಗೆ ಆ ಥರ ಪರ್ಮನೆಂಟ್ ರೆಸಿಡೆಂಟ್ ಹೇಳಿ ಕೊಡಲಿಕ್ಕೆ ಅಧಿಕಾರವೇ ಇಲ್ಲ. ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಅಥವಾ ಸಂವಿಧಾನ ಜಾರಿಗೆ ಬರೋದಕ್ಕೆ ಮೊದಲು 5 ವರ್ಷದ ಹಿಂದೆ ಯಾರಿದ್ರು ಅವರಿಗೆ ಕೊಡಬಹುದು ಅಂತ ಹೇಳುವಂಥದ್ದು ಇತ್ತು. ಅದರ ದುರುಪಯೋಗವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಒತ್ತಾಯ ಮಾಡುವಂಥದ್ದಿದೆ, ಕೇಂದ್ರ ಚುನಾವಣಾ ಆಯೋಗ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ಈ ರೀತಿ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನ ವಿರೋಧವಾಗಿ ಏನು ಇವತ್ತು ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ವಾಪಸ್ ತಗೊಳ್ಬೇಕು ಅಲ್ಲ, ಮತ್ತು ಆ ಸುತ್ತೋಲೆ ಹೊರಡಿಸಲಿಕ್ಕೆ ಏನು ಹಿನ್ನೆಲೆ ಇವರ ಮೇಲೆ ಕಾನೂನಿನ ಕ್ರಮ ಕೇಂದ್ರ ಗೃಹ ಸಚಿವಾಲಯವೇ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತೇನೆ. ಒಂದು ರೀತಿಯಲ್ಲಿ ಇದು ಪರೋಕ್ಷವಾಗಿ ಇವತ್ತು ಯಾರು ಅಕ್ರಮ ವಲಸಿಗರು ಅಂತ ನಾವು ಹೇಳಿದ್ದೇವೆ, ನಮ್ಮ ದೇಶದಲ್ಲಿ ಸಾಕಷ್ಟು ಇದ್ದಾರೆ. ಅದು ಎಲ್ಲ ನಮ್ಮ ಜಿಲ್ಲೆಯೊಳಗಿದ್ದಾರೆ, ವಿಶೇಷವಾಗಿ ಬಾಂಗ್ಲಾದೇಶದವರು ಎಲ್ಲ ಇಲ್ಲೇ ಇದ್ದಾರೆ. ಮಾತೇನಿದ್ರೆ ನಾವು ಅಸ್ಸಾಂನವರು ಹೇಳ್ಕೊಂಡು ಅವರಿಗೆ ಬೋಗಸ್ ಆಧಾರ್ ಕಾರ್ಡ್ ಈಗಾಗಲೇ ಆಗಿದೆ. ಅದರ ವಿರುದ್ಧ ಕಂಪ್ಲೇಂಟು ಎಲ್ಲವೂ ಆಗಿ ಕೊನೆಗೆ ಆ ಹಂತ ಎನ್ಕ್ವೈರಿ ಹಂತದಲ್ಲಿ ಇದೆ. ಆ ಬೋಗಸ್ ಆಧಾರ್ ಕಾರ್ಡ್ ಯಾರು ಹೊಂದಿರ್ತಾರೆ ಅವರನ್ನು ಮತದಾರರ ಪಟ್ಟಿಗೆ ಸೇರಿಸುವ ಹುನ್ನಾರ. ಹಾಗಾಗಿ ಈ ಚುನಾವಣಾ ಆಯೋಗದ ನೀತಿ ನಿಯಮ ಇವತ್ತೇನು ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ ಅದರ ನಿಯಮಗಳಿಗೆ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಈ ಅಕ್ರಮ ವಲಸಿಗರು ಮತ್ತು ಈ ದೇಶದ ಪ್ರಜೆಗಳು ಅಲ್ಲದವರು ಇವತ್ತು ಮತದಾರರ ಪಟ್ಟಿಗೆ ಸೇರಿಸುವಂಥ ಹುನ್ನಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಸುತ್ತೋಲೆಯನ್ನು ಹೊರಡಿಸಿದೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, PRC ಮೂಲಕ ಅಕ್ರಮ ವಲಸಿಗರನ್ನ ದೇಶದ ಪ್ರಜೆಯನ್ನಾಗಿ ಮಾಡಿದಲ್ಲಿ ಈ ರಾಷ್ಟ್ರದ ನೈಜ ಪ್ರಜೆಗಳು ಪಡೆಯಬೇಕಾದ ರಾಜ್ಯ ಮತ್ತು ಕೇಂದ್ರದ ಸೌಲಭ್ಯಗಳು ಅಕ್ರಮ ವಲಸಿಗರ ಪಾಲಾಗುತ್ತೆ ಎಂದರು. ಉದ್ಯೋಗ ಅವಕಾಶಗಳನ್ನು ಅವರು ಪಡೆಯುವ ಸಾಧ್ಯತೆಗಳಿದೆ. PRC ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡಲಾಗಿದೆ. ಇದು ಒಕ್ಕೂಟ ವ್ಯವಸ್ಥೆಗೆ ತೊಂದರೆಯನ್ನು ಉಂಟು ಮಾಡಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. SIR ಶುರುವಾಗುವಾಗಲೇ ಇವರು ಇದಕ್ಕೆ ಅಡ್ಡಿಪಡಿಸೋದನ್ನು ಮಾಡ್ತಾ ಬಂದಿದ್ದಾರೆ. ಏನು ತರಬೇತಿಗಳು SIR ಕರ್ನಾಟಕದಲ್ಲಿ ಶುರುವಾಗ್ತದೆ ಅಂತ ಹೇಳುವಂಥ ಸಂದರ್ಭಗಳು ಬಂದಾಗಲೇ ರಾಜ್ಯದಲ್ಲಿ ಆಡಳಿತ ಮಾಡುವಂಥ ಪಕ್ಷ ಇದನ್ನು ವಿರೋಧಿಸ್ತಾ ಬಂದಿದೆ. ಯಾಕೆಂದರೆ ಇದೇ ಉದ್ದೇಶ. ಈಗ ಯಾಕೆಂದರೆ ಯಾರು ಇಲ್ಲಿಯವರಲ್ಲ ಅಥವಾ ಯಾರು ಹೊರಗಿನವರಿದ್ದಾರೆ ಅವರು ಇವರಿಗೆ ಮತದಾರ ಆಗ್ತಾರೆ ಹೇಳುವಂಥದ್ದು ಅವ್ರಿಗೆ ಗೊತ್ತಿತ್ತು. ಅವರು ಏನಾದರೂ ಇದರಿಂದ ಹೊರಗೆ ಹೋದರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದು ಈಗಲೇ ಹಿಂದೆ ಅವ್ರು ತಿಳ್ಕೊಂಡಿದ್ರು. ಆ ದೃಷ್ಟಿಯಿಂದ ಮೊದಲೇ ಇವರು SIRನ ಶುರು ಮಾಡಬೇಕು ಅಂತ ಹೇಳುವಾಗಲೇ ಅವರ ಉದ್ದೇಶ
SIR ಬೇಡ ಅಂತ ಹೇಳುವಂಥ ಅದರ ವಿರುದ್ಧವಾಗಿ ಇದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ. ಯಾಕೆಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಹೇಳುವಂಥದ್ದು ಚುನಾವಣಾ ಆಯೋಗ ಪ್ರತ್ಯೇಕ ಸ್ವಾಯತ್ತ ಸಂಸ್ಥೆ ಇದೆ, ಅವ್ರು ಮಾಡುವಂಥದ್ದು ನಾವು ಅಂದರೆ ಭಾರತೀಯ ನಾಗರಿಕ ಯಾವ ಸೈಡಲ್ಲೂ ಹೊರಬಳಿಬಾರ್ದು, ನಿಜವಾದ ಭಾರತೀಯ ನಾಗರಿಕನಿಗೆ ಮತದಾನ ತಲುಪಿಸಬೇಕು ಹೇಳುವಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು. ನಾವೆಲ್ಲ ಕಡೆ ಹೇಳ್ಕೊಂಡು ಬಂದೆ SIR ಆಗಲಿ ಅಂತ ಹೇಳೋದು. ಇದರಿಂದ ಮುಂದೆ ಬರುವಂಥ ಅನೇಕ ಏನು ತೊಂದರೆಗಳೇನು ಅಂತ ಹೇಳೋದು ಈಗಾಗಲೇ ಇಲ್ಲಿ ಹೇಳಿದ್ದಾರೆ. ವಿಶೇಷವಾಗಿ ಈಗ ಏನು ಈ PRC ಹೇಳೋದ್ರಿಂದ ಅವರು ಮುಂದೆ ಇಲ್ಲಿ ಎಲ್ಲ ನಮ್ಮ ದೇಶದ ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾರೆ. ಯಾವುದೇ ರಾಜ್ಯದ ಏನೇನು ನೀಡುವಂಥ ಉಚಿತ ಯೋಜನೆಗಳು, ಕೇಂದ್ರದಿಂದ ಬರುವಂಥ ಯೋಜನೆಗಳನ್ನೆಲ್ಲವನ್ನು ಪಡೆಯುವಂಥದ್ದು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವಂಥದ್ದು, ನಂತರ ಉದ್ಯೋಗ ಅವಕಾಶ ಪಡೆಯುವಂಥದ್ದು. ಇದರಿಂದ ಏನಾಗ್ತದೆ, ನಮ್ಮ ದೇಶದ ಸಾಮಾನ್ಯ ಜನರು ಇದರಿಂದ ವಂಚಿತರಾಗುವಂಥ ಇದು ಜಾಸ್ತಿ ಇದೆ. ಇವರು ಈ ರೀತಿಯಾಗಿ PRC ಅನ್ನು ಕೊಡುವ ಮುಖಾಂತರ ಅವರನ್ನು ಸಹ ಇವರು ಪರಿಷ್ಕರಣೆ ಮುಖಾಂತರ ಬರ್ತಾರ ಪಟ್ಟಿಗೆ ಸೇರಿಸಿದೆ. ಮುಂದೆ ಅವರು ಎಲ್ಲ ರೀತಿಯ ಪ್ರಯೋಜನಗಳನ್ನ ನಮ್ಮ ದೇಶದ ಇದನ್ನು ಪಡೆಯುವಂಥದ್ದು ಆಗ್ತದೆ. ಈ ರೀತಿಯಾಗಿ ಅಕ್ರಮವಾಗಿ ಅವರಿಗೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೊಡುವಂಥದ್ದು ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡ್ತಿದ್ದಾರೆ ಇವರು. ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ವಿರೋಧಿಸುತ್ತೇವೆ. ವಿಶೇಷವಾಗಿ ನಾವು ಇದನ್ನ ವಿರೋಧಿಸೋದಕ್ಕೆ ಕಾರಣ ಇಷ್ಟೇ, ನಮ್ಮಲ್ಲಿ ಸಾಕಷ್ಟು ಬಡ ಜನತೆ ಇದ್ದಾರೆ, ಅನೇಕ ಯೋಜನೆಗಳು ಅವರಿಗೆ ಮಾತ್ರ ಸಿಗಬೇಕು ಸರ್ಕಾರ ಯೋಜನೆಗಳು ಅಂತ ಹೇಳುವಂಥದ್ದು ಆ ದೃಷ್ಟಿಯಿಂದ ಸಂವಿಧಾನದಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಆದರೆ ಇವರು ಏನು ಮಾಡ್ತಾರೆ ಅಂದರೆ ಈ ರೀತಿ ಅಕ್ರಮವಾಗಿ ಬಾಂಗ್ಲಾದೇಶ ಬಂದವರು ಅಥವಾ ಇಲ್ಲಿ ಅಕ್ರಮ ಏನು ಭಯೋತ್ಪಾದನೆ ಮಾಡುವಂಥವ್ರು ಇಂಥವ್ರು ದೇಶಕ್ಕೆ ಭದ್ರತೆಗೆ ತೊಂದರೆ ಆಗುವಂಥವ್ರನ್ನ ಇದರೊಳಗೆ ಸೇರಿಸಿದೆ. ಮುಂದೆ ನಮ್ಮ ಇಲ್ಲಿಯ ಏನು ಬಡ ಜನತೆಗೆ ಇವರಿಗೆ ಏನು ಸಿಗಬೇಕು ಈ ಸವಲತ್ತನ್ನು ಅವರಿಗೆ ಒದಗಿಸುವಂಥ ಪ್ರಯತ್ನಗಳಾಗ್ತದೆ. ಇದು ನಮಗೆ ಮುಂದಕ್ಕೆ ಸಾಮಾನ್ಯ ಜನತೆಗೆ, ದೇಶದ ಬಡ ಜನರಿಗೆ ಒಂದು ದೊಡ್ಡ ಮಾರಕ ಆಗ್ತದೆ. ಇದನ್ನು ಸಹ ನಾವು ರಾಜ್ಯದ ಜನತೆಗೂ ಮನಗಾಣಬೇಕು. ವಿಶೇಷವಾಗಿ ಅದಕ್ಕಾಗಿ ಈ ಯಾವುದೇ ಕಾರಣಕ್ಕೂ ಸಹ ಈ ಒಂದು PRC ಇದನ್ನ ಈಗ ಇವರಿಗೆ ಈ ಸಂದರ್ಭದಲ್ಲಿ ಕೊಡಲೇಬೇಕು, ವಿಶೇಷ ಒಂದು ಇದನ್ನು ತರುವಂಥ ಅವಶ್ಯಕತೆ ಏನಿತ್ತು. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ BK ಅರುಣ್ ಕುಮಾರ್, ಉಪಾಧ್ಯಕ್ಷ ಮನು ಮಂಜುನಾಥ್ ಹಾಗೂ ಮಾಧ್ಯಮ ವಕ್ತಾರ ಶಾಜಿಲ್ ಕೃಷ್ಣನ್ ಪಾಲ್ಗೊಂಡಿದ್ದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಡಿ ಭಾರತದ ಯಾವೊಬ್ಬ ಪ್ರಜೆಯೂ ಮತದಾನದಿಂದ ವಂಚಿತರಾಗಕೂಡದೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಪ್ರಸ್ತುತ SIRಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಮನೆಗಳಿಗೆ ತಲುಪಿಸಲಾಗಿದ್ದರೂ ಅದನ್ನು ಸಮರ್ಪಕವಾಗಿ ತುಂಬುವ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಇಲ್ಲದೆ ಗೊಂದಲ ಸೃಷ್ಟಿಯಾಗಿದೆ. ಗ್ರಾಮೀಣ ಭಾಗದ ಬಡವರು, ಕಾರ್ಮಿಕ ವರ್ಗ, ದುರ್ಬಲ ವರ್ಗದ ಮಂದಿ ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವ ಸಲುವಾಗಿ ಹೋಬಳಿ ಮಟ್ಟದಲ್ಲೇ ಮತದಾರರ ಅಧಿಕೃತ ದಾಖಲೆ ಒದಗಿಸಲು ಚುನಾವಣಾ ಆಯೋಗ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. SIR ಹಿನ್ನೆಲೆಯಲ್ಲಿ ಅರ್ಜಿಗಳನ್ನು ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ತುಂಬುವ ಸಲುವಾಗಿ ಮತದಾರರು ಈ ಬಗ್ಗೆ ಮಾಹಿತಿ ತಿಳಿದವರ ಬಳಿಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸಿಕೊಳ್ಳುತ್ತಾರೆ. ಇದನ್ನೇ ಪ್ರಮುಖವಾಗಿರಿಸಿಕೊಂಡು ವಿಪಕ್ಷಗಳು ಗೊಂದಲ ಸೃಷ್ಟಿ ಮಾಡಿರುವುದಾಗಿ ತೀಕ್ಷ್ಣವಾಗಿ ಹೇಳಿದರು. ಇವತ್ತು ಮತದಾರರಿಗೆ SIR ಪಟ್ಟಿಗೆ ಬೇಲೂರು ಮನೆ ಹೋದಾಗ ಕೆಲವೊಂದು ಗೊಂದಲಗಳು ಕೂಡ ಕಾಣ್ತಿದೆ. ಇವತ್ತು ಎಕ್ಸ್ಪ್ರೆಷನ್ ಫಾರ್ಮ್ ಅನ್ನು ಕೊಟ್ಟು ಬಂದಿದ್ದಾರೆ ಅದರಲ್ಲಿ. ಆದರೆ ಕೊಟ್ಟು ಬಂದಿದ್ರು ಕೂಡ ಕೆಲವರಿಗೆ ಅದನ್ನ ಬರೀಲಿಕ್ಕೆ ಕೂಡ ಅದು ಗೊತ್ತಿರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದವರಿಗೆ ಕೂಡ ಎಲ್ಲ BLA ಕೂಡ ಎಲ್ಲ ಪಕ್ಷದವರು ನೇರಿಸ್ಕೊಂಡಿದ್ದಾರೆ. ಅವರು ಹೋಗ್ಬಾರ್ದು ಅಂತ ಹೇಳೋದನ್ನ ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಹೋಗ್ಲಿಕ್ಕಾಗಿಲ್ಲ ಅಂದ್ರೆ ಕೆಲವೊಂದು ಎಲ್ಲಾದ್ರೂ ಒಂದು ಸೆಂಟರ್ ಓಪನ್ ಮಾಡಿ ಅಲ್ಲಿ ಕೂತ್ಕೊಂಡು ಅವರು ಫಿಲ್ ಮಾಡ್ಕೊಳ್ಳುವಂತ ಕೆಲಸವನ್ನು ಬೇರೆ ನುರಿತವರು ಮಾಡ್ಕೊತಿದ್ದಾರೆ. ಆದ್ರಿಂದ ಅದರ ಬಗ್ಗೆ ಕೆಲವೊಂದು ವಿರೋಧ ಪಕ್ಷಗಳು ಗೊಂದಲ ಎಬ್ಬಿಸ್ತಿದ್ದಾರೆ. ಇದು ಗೊಂದಲ ಎಬ್ಬಿಸುವಂತ ವಿಚಾರ ಅಲ್ಲ. ಯಾಕೆಂದ್ರೆ ಎಷ್ಟೋ ಜನರಿಗೆ ಬರೀ ಒಬ್ಬರು ಇಂಗ್ಲಿಷ್ ಗೊತ್ತಿರೋರಿಗೆ ಕನ್ನಡ ಗೊತ್ತಿರೋರಿಗೆ ಇಂಗ್ಲಿಷ್ ಗೊತ್ತಿರೋದಿಲ್ಲ. ನುರಿತವರಿಂದ ಒಂದು ಫಾರ್ಮ್ ಅನ್ನು ಫಿಲ್ ಮಾಡಿ ಆದ್ಮೇಲೆ ಕಾನೂನುಬದ್ಧವಾಗಿ ಅದು ಅಪ್ಲೋಡ್ ಆಗೋದು. ಅದಕ್ಕೆ ಯಾಕೆ ಈ ತರದ ಒಂದು ಗೊಂದಲವನ್ನು ಮಾಡಿ ವಿರೋಧವನ್ನು ವ್ಯಕ್ತಪಡಿಸಿದಂತ ಅರಿವಾಗುವುದಿಲ್ಲ. ಜೊತೆಗೆ ಈ ಇದರಲ್ಲಿ ಇವತ್ತು ಚುನಾವಣಾ ಆಯೋಗ ಇವತ್ತು ಏನು ಕೆಲಸ ಮಾಡ್ತಾ ಅದರಲ್ಲಿ ಸುಮಾರು ಜನರಲ್ಲಿ ಫೋಟೋ ಕೊಡ್ಬೇಕಂದ್ರೆ ಕೆಲವಾರು ಇವತ್ತು ಕೂಲಿ ಕಾರ್ಮಿಕರಿದ್ದಾರೆ, ಅವನ್ನೆಲ್ಲ ತೊಂದರೆಗಳಾಗ್ತಿದೆ. ಮತ್ತೆ 2002ರ ಮತದಾನದ ಪಟ್ಟಿಗೂ ತೊಂದರೆಗಳಾಗ್ತಿದೆ. ಇದನ್ನೆಲ್ಲ ಸರಿ ಮಾಡುವಂತ ಕೆಲಸದಲ್ಲಿ ಇವತ್ತು ಮೊದಲಾಗ್ತಿದೆ. ಅದರಿಂದ ಚುನಾವಣಾ ಆಯೋಗ ಇದನ್ನ ಭಾರಿ ಒಂದು ಮುತುವರ್ಜಿ ಇಟ್ಟು ಇವತ್ತು ನಾವು ಒಂದೇ ಒಂದು ಹೇಳೋದು, ಇವತ್ತು ಒಬ್ಬನಿಗೂ ಕೂಡ ಮತದಾನ, ಯಾಕೆಂದ್ರೆ ಇವತ್ತು ಮನೆಗಳಿರುವವರು, ಆಸ್ತಿ ಇರುವವರು, ಸಿಟಿಯಲ್ಲಿ ಇರುವವರು
ಟೌನಲ್ಲಿರೋರು ಅಷ್ಟು ಅದೆಲ್ಲ ಮಾಡೋದಿಲ್ಲ. ಕಾಡ್ಬೇಕು ಅಲ್ಲಿ ಮನೆ ಸ್ವಂತ ಮನೆ ಇರೋದವರಿಗೆ ಇವತ್ತು ರೆಸಿಡೆನ್ಸಿ ಸರ್ಟಿಫಿಕೇಟ್ ಬೇಕಂತ ಹೇಳ್ತಿದ್ದಾರೆ. ಅದಕ್ಕೆ ಕೂಡ ಬೇರೆಯವರು ಅದನ್ನ ಗೊಂದಲ ಎಬ್ಬಿಸ್ತಿದ್ದಾರೆ. ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೊಟ್ಟರೆ ಒಬ್ಬ ತಹಸೀಲ್ದಾರ್ ಕೊಟ್ಟರೆ ತಪ್ಪೇನು, ತಹಸೀಲ್ದಾರ್ ಕೊಡುವಂತ ವ್ಯವಸ್ಥೆ ಬೇಕು. ಆದಷ್ಟು ಪಂಚಾಯತ್ ಮಟ್ಟದಲ್ಲಿ ಕೊಟ್ಟರೆ ಒಳ್ಳೆಯದಂತ ಹೇಳೋದನ್ನ ನಾನು ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡ್ತಿದ್ದೀನಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕಾದ್ರೆ ಎಷ್ಟೋ ದೂರ ಹೋಗ್ಬೇಕು, ಅಲ್ಲಿ ಬೇಕಾದಷ್ಟು ಸಮಯ ತಗೊಳ್ತದೆ. ಆದ್ರೆ ಪಂಚಾಯತ್ ಇರೋದ್ರೆ ಅವನು ಕೆಲವಾರು ವಿಚಾರಗಳಿಗೆ ಪಂಚಾಯತಿಗೆ ಹೋಗೋದ್ರಿಂದ ಅವನ ದೃಢೀಕರಣ ಪತ್ರಕ್ಕೆ ಭಾರಿ ಸುಲಭ. ಚುನಾವಣೆ ಆಯೋಗ ಇದನ್ನು ಆದಷ್ಟು ಬೇಗ ಮನಸ್ಸಲ್ಲಿಟ್ಟು ಪಂಚಾಯತ್ ಮಟ್ಟದಲ್ಲೇ ಅದಕ್ಕೆ ಅಧಿಕೃತವಾದಂತ ಒಂದು ಪತ್ರ ಕೊಡುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಯಾರೇ ಆಗಲಿ ಹೊರಗಿನವರಿಗೆ ಬೇರೆ ದೇಶದಲ್ಲಿಗೋ ಬೇರೆ ಇವರಿಗೋ ಮತದಾನ ಇಲ್ಲಿ ಪ್ರತಿ ಸಾರ್ವಜನಿಕರ ಹಕ್ಕು. ಈ ಹಕ್ಕನ್ನ ಪ್ರತಿಯೊಬ್ಬರಿಗೂ ಕೊಡ್ಲೇಬೇಕಾಗ್ತದೆ. ಎಷ್ಟೇ ಇದ್ರೂ ಕೂಡ ಇವತ್ತೇನಾದ್ರೂ ಬಿಟ್ಟೋದ್ರು ಕೂಡ ಇನ್ನೊಂದು ದಿವಸ ಅದನ್ನ ಸರಿ ಮಾಡಿ ಕೊಡುವಂತ ಕೆಲಸ ಆಗ್ಬೇಕಾಗ್ತದೆ. ಯಾರಿಗೂ ಮತದಾನ ವಂಚಿತ ಆಗೋದಿಲ್ಲ. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು ಮಾತನಾಡಿ, ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕು ದೊರಕಬೇಕು ಎನ್ನುವ ಕಾರಣಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಶಾಶ್ವತ ವಾಸ ದೃಢೀಕರಣ ಪತ್ರ ನೀಡುವುದರಲ್ಲಿ ತಪ್ಪೇನಿಲ್ಲ. ಪ್ರಸ್ತುತ ಎಸ್ಐಆರ್ ಅರ್ಜಿಗಳ ವಿತರಣೆ ಮತ್ತು ಅದನ್ನು ಭರ್ತಿ ಮಾಡಿ ಹಿಂತಿರುಗಿಸುವಲ್ಲಿನ ಸಮಸ್ಯೆಗಳನ್ನು ಖುದ್ದು ಚುನಾವಣಾ ಅಧಿಕಾರಿಗಳು ಮುಖ್ಯಸ್ಥರು ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಪ್ರಸ್ತುತ ಬಿಎಲ್ಒಗಳು ಮನೆಗಳಿಗೆ ಅರ್ಜಿಗಳನ್ನು ತಲುಪಿಸುತ್ತಿದ್ದಾರೆಯೇ ಹೊರತು ಅವುಗಳನ್ನು ಭರ್ತಿ ಮಾಡುವ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಒದಗಿಸ್ತಾ ಇಲ್ಲವೆಂದು ಬೇಸರ ವ್ಯಕ್ತಪಡಿಸಿ, ಇಂತಹ ಸಮಸ್ಯೆಗಳನ್ನು ಬಗೆಹರಿಸುವ ಅಗತ್ಯವಿದೆ. ಈ ಹಿಂದೆ ಮತದಾರರ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಮಾಹಿತಿಗಳನ್ನು ಅಪ್ಲೋಡ್ ಮಾಡುವ ಹಂತದಲ್ಲಿನ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸುವ ಅಗತ್ಯವಿರುವುದಾಗಿ ತಿಳಿಸಿದರು. ಈ ಫಾರಂ ತುಂಬಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಬಿಎಲ್ಒ ಮತ್ತು ಬಿಎಲ್ಎ ಎಲ್ಲ ಮನೆಗೆ ಹೋಗಿ ಫಾರಂ ಅನ್ನು ಕೊಟ್ಟು ಹೋಗಿದ್ದಾರೆ. ಆ ಫಾರಂ ಅನ್ನು ಹೇಗೆ ತುಂಬಿಕೊಬೇಕು, ಹೇಗೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಇನ್ನೂ ಕೆಲಸ ಆರಂಭ ಆಗಿಲ್ಲ. ನನ್ನ ದೃಷ್ಟಿಕೋನದಲ್ಲಿ ಮೊದಲ ಸುತ್ತಿನಲ್ಲಿ 10 ದಿನಗಳ ಒಳಗೆ ಫಾರಂ ಅನ್ನು ವಿತರಣೆ ಮಾಡಬೇಕು ಅಂತ ಇರಬಹುದು. ಆ ನಂತರ ಮನೆಗೆ ಬಿಎಲ್ಎ ಮತ್ತು ಬಿಎಲ್ಒ ಬಂದು ಆ ಫಾರಂ ಅನ್ನು ತುಂಬಿಕೊಡ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಗಬಹುದು. ಯಾಕಂದ್ರೆ ಇನ್ನು 20 ದಿವಸ ಇದೆ. ಹಾಗಾಗಿ ಯಾರು ಕೂಡ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಅಂತ ಹೇಳ್ತಕ್ಕಂಥದ್ದೇ ಕಾಂಗ್ರೆಸ್ಸಿನ ಒತ್ತಾಯಪೂರ್ವಕವಾದಂತಹ ಮನವಿ. ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಮತದಾನದ ಹಕ್ಕನ್ನ ಇಟ್ಕೊಳ್ಳುವ ರೀತಿಯಲ್ಲಿ ಈ ಪರಿಷ್ಕರಣಾ ಕಾರ್ಯ ನಡೆಯಬೇಕು. ಪರಿಷ್ಕರಣಾ ಕಾರ್ಯದಲ್ಲಿ ಯಾರನ್ನೂ ಕೂಡ ಕೈ ಬಿಡುವಂತ ಪ್ರಶ್ನೆ ಇರಬಾರದು ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೆಲವು ಕಡೆ ಬಿಎಲ್ಎ ಮತ್ತು ಬಿಎಲ್ಒಗಳಿಗೆ ಸರಿಯಾಗಿ ತರಬೇತಿ ಸಿಗಲಿಲ್ಲ ಅಂತ ಹೇಳ್ತಕ್ಕಂಥ ಮಾಹಿತಿ ಕೂಡ ಇದೆ. ಅದನ್ನ ಸಹಾಯಕ ಚುನಾವಣಾ ಅಧಿಕಾರಿಗಳು ಗಮನ ಹರಿಸಬೇಕು. ಸಂದರ್ಭಕ್ಕೆ ಗಮನ ಹರಿಸಿ ಎಲ್ಲಿ ಕೈತಪ್ಪಿ ಹೋಗ್ತಾ ಉಂಟು, ಕೆಲಸ ಸರಿ ನಡೀತಾ ಇಲ್ಲ, ಅದ್ರ ಬಗ್ಗೆ ಅವರು ಚಾಚು ತಪ್ಪದೆ ನಿಗಾ ವಹಿಸಿ ಪರಿಶ್ರಮದಿಂದ ಸ್ವಲ್ಪ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಇವಾಗ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತು ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಎಸ್ಐಆರ್ ಇಲ್ಲಿ ಪೂರ್ವ ತಯಾರಿಯಾಗಿ ನಡೆಸಲಾಗಿರ್ತಕ್ಕಂಥ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಮತದಾರರ ವಿವರಗಳು ತಪ್ಪಾಗಿ ಜೋಡಣೆ ಆಗಿದ್ರೆ ಮತ್ತು ಮ್ಯಾಪಿಂಗ್ ಆಗಿದ್ದಲ್ಲಿ ಇದರಷ್ಟೇ ಬಿಎಲ್ಒ ಆ್ಯಪ್ಗಳಲ್ಲಿ ಮತದಾರ ವಿವರ ಲಭ್ಯ ಆಗುವುದಿಲ್ಲ. ಅಥವಾ ಕನ್ಫ್ಯೂಸ್ ಆ್ಯಪ್ ಅಲ್ಲಿ ಅದು ಅಪ್ಲೋಡ್ ಆಗುವಾಗ ಸರಿ ಆಗುವುದಿಲ್ಲ, ಯಾಕಂದ್ರೆ ಮ್ಯಾಪಿಂಗ್ ಸರಿ ಅಪ್ಲೋಡ್ ಆಗಲಿಲ್ಲ ಅಂತ ಈ ಥರ ತಾಂತ್ರಿಕ ಗೊಂದಲಗಳಿದ್ದಾರೆ. ಇಂತಹ ತಾಂತ್ರಿಕ ಗೊಂದಲಗಳನ್ನ ಮೊದಲು ಸರಿಪಡಿಸಿಕೊಂಡು ಈ ಕೆಲಸವನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾರತದ ಶಾಶ್ವತ ನಿವಾಸಿಗಳಿಗೆ ಸರ್ಕಾರ ನೀಡಲು ನಿರ್ಧರಿಸತಕ್ಕಂಥ ಪ್ರಮಾಣ ಪತ್ರ ಶಾಶ್ವತ ನಿವಾಸಿಗಳ ಹೆಸರು ಮತದಾರರ ಪಟ್ಟಿಯಲ್ಲಿ ಬಿಟ್ಟು ಹೋಗಿರುವುದನ್ನು ಸರಿಪಡಿಸಲಿಕ್ಕೆ. ಅದನ್ನ ಬೇರೆ ರಾಜಕೀಯ ಪಕ್ಷದವರು ಬೇರೆ ತರ ಹೇಳ್ತಾರೆ. ಅಕ್ರಮ ವಲಸೆಗಾರರನ್ನ ಸೇರ್ಪಡೆ ಮಾಡಲಿಕ್ಕಾಗಿ ಚುನಾವಣಾ ಆಯೋಗ ಈ ಕೆಲಸ ಮಾಡ್ತಾ ಇದೆ. ಬಟ್ ಕಾಂಗ್ರೆಸ್ ಹಾಗೆ ಹೇಳೋದಿಲ್ಲ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕು ಸಿಗಬೇಕು ಅಂತ ಹೇಳ್ತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿದ್ರೆ ಅಥವಾ ನಿವಾಸಿ ದೃಢೀಕರಣ ಪತ್ರ ಇಲ್ಲದೆ ಹೋಗಿದ್ರೆ ಅವರು ಮತದಾರ ಆಗೋದಿಲ್ಲ. ಹಾಗಾಗಿ ಅವರಿಗೆ ನಿವಾಸಿ ದೃಢೀಕರಣ ಪತ್ರವನ್ನು ಕೊಡೋದಕ್ಕೆ ತಪ್ಪೇನಿದೆ. ಎಸ್ಐಆರ್ ವಾರ್ ರೂಮ್ ಅಧ್ಯಕ್ಷ ತೆಂದಿರ ಮೈನಾ ಮಾತನಾಡಿ, ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಜಿಲ್ಲಾ ಕಾಂಗ್ರೆಸ್ ಜಿಲ್ಲೆಯ ಬೂತ್ಗಳಿಗೆ ಸಂಬಂಧ 554 BLA 2ಗಳನ್ನು ನಿಯುಕ್ತಿ ಮಾಡಿದೆ.
ಇವರಿಗೆ ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಅಗತ್ಯ ಮಾಹಿತಿಯನ್ನು ನೀಡಲಾಗಿದ್ದು, ಇವರು ಮತದಾರರಿಗೆ ಅಗತ್ಯ ನೆರವನ್ನು ನೀಡಲಿದ್ದಾರೆ. ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದ BLA 1 ಆಗಿ ಶಾಸಕ ಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಡಾಕ್ಟರ್ ಮಂತ್ರಗೌಡ ಕಾರ್ಯನಿರ್ವಹಿಸಲಿದ್ದಾರೆಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷದಿಂದ ಕೊಡಗು ಜಿಲ್ಲೆಯಲ್ಲಿ 554 BLA 2ಗಳಿದ್ದಾರೆ. ಆಮೇಲೆ ಕೊಡಗು ಜಿಲ್ಲೆಯಿಂದ BLA 1 ಆಗಿ 2 BLA 1ಗಳಿದ್ದಾರೆ. ಒಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಪೊನ್ನಣ್ಣನವರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ BLA 1 ಆಗಿ ಡಾಕ್ಟರ್ ಮಂತ್ರಗೌಡರು ಕಾಂಗ್ರೆಸ್ ಶಾಸಕರು. ಈಗ ನಾವು ಟ್ರೈನಿಂಗ್ ಆಗಿದ್ದೀವಿ, ಅದಕ್ಕೆ ಗೊಂದಲ ಯಾಕಿರಲ್ಲ ಅಂತ ಹೇಳೋದು. ಇವಾಗ ಎನ್ಯುಮರೇಷನ್ ಫಾರ್ಮ್, ಈ ಎನ್ಯುಮರೇಷನ್ ಫಾರ್ಮ್ನಲ್ಲಿ 3 ಪಾರ್ಟ್ ಇದೆ. ಒಂದು A ಪಾರ್ಟ್ ಇದೆ, ಇದು A ಪಾರ್ಟ್ ಇದೆ, ಈಗ ಅಂತ ಬರ್ಕೊಂಡಿದ್ದು ನಾವು. ಇದು B ಪಾರ್ಟ್, ಕೊನೆಗಿರ್ತಕ್ಕಂಥ C ಪಾರ್ಟ್ ಅಂತ. A ಪಾರ್ಟ್ ಏನು ಹೇಳುತ್ತೆ ಅಂದರೆ 2002ರಲ್ಲಿ ನೀವು ಮತದಾರರಾಗಿದ್ದರೆ ನಿಮ್ಮ 2002ರ ಮತದಾರರಲ್ಲಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿವರಗಳನ್ನ ಇಲ್ಲಿ ಬರೀಬೇಕು. ಅದು ತಪ್ಪು ಇರ್ಬೋದು, ಸರಿ ಇರ್ಬೋದು. ಈಗ ಗಂಡನಿಂದ ತಂದೆಂದಾಗಿರುತ್ತೆ, ಅಲ್ಲಿ ಹೇಗಿದೆ ಯಥಾಸ್ಥಿತಿನಲ್ಲಿ ನಾವು ಇಲ್ಲಿ ಫಿಲ್ಅಪ್ ಮಾಡಬೇಕು. 2002ರಲ್ಲಿ ಮತದಾರರಾಗಿದ್ದರೆ ನಂತರದಲ್ಲಿ ಈ C ಇದೆ ಅಲ್ಲ ಕೆಳಗಿದ್ದು, ಇದರಲ್ಲಿ ನಮ್ಮ ಈಗಿನ ವಿವರಗಳು ಕರೆಕ್ಟಾಗಿ ಏನಿದೆ, ಹೆಸರು ಏನಿದೆ, ಇನ್ಸಿಲ್ ಇದೆ, ಎಲ್ಲವನ್ನು ಬರೀಬೇಕು. ಇಲ್ಲಿಗೆ 2002ರಲ್ಲಿ ಮತದಾರರ ಪಟ್ಟಿ ಆಗಿದ್ದು ಮುಗಿಯಿತು, ಕರೆಕ್ಟಾಗಿ ನೋಡಿದ್ರೆ ಹೇಳ್ತೀವಿ. B ಇದೆ ಅಲ್ಲ, 2002ರಲ್ಲಿ ನಾವು ಮತದಾರರ ಆಗದೇ ಇದ್ದಂಥ ಪಕ್ಷದಲ್ಲಿ, ಆವಾಗ 2002ರಲ್ಲಿ ನಮ್ಮ ಸಂಬಂಧಿಗಳು, ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅವರ ವಿವರಗಳನ್ನು 2002ರ ಮತದಾರರ ಪಟ್ಟಿಯಲ್ಲಿ ಹೇಗಿತ್ತು ಅದೇ ರೀತಿಯಲ್ಲಿ ಬರೀಬೇಕು. ಬರೆದ ಮೇಲೆ ಇಲ್ಲಿ ಕೆಳಗೆ C-ನಲ್ಲಿ ಪುನಃ ಕಾಮನ್, ಯಾರು ವೋಟರ್ ಯಾರಿದ್ದಾರೆ ಅವ್ರದ್ದು ವಿವರಗಳು. ಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲ್ಯದ ಗಿರೀಶ್, ಬ್ಲಾಕ್ ಅಧ್ಯಕ್ಷ ಹಂಸ ಮತ್ತು ಸಾಮಾಜಿಕ ಜಾಲತಾಣ ಘಟಕದ ಸಂಚಾಲಕ ಸೂರಜ್ ಹೊಸೂರ್ ಪಾಲ್ಗೊಂಡಿದ್ದರು. ಹಿರಿಯ ಜೀವಗಳೊಂದಿಗೆ ತನ್ನ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿ ಹಿರಿಯರನ್ನ ಗೌರವಿಸಿ ಅವರಿಂದ ಆಶೀರ್ವಾದ ಪಡ್ಕೊಂಡ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಮಾನವೀಯತೆ ಮೆರೆದಿದ್ದಾರೆ. ಜುಲೈ 9ರಂದು ತನ್ನ 52ನೇ ವರ್ಷದ ಹುಟ್ಟುಹಬ್ಬವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ವಿಭಿನ್ನವಾಗಿ ಆಚರಿಸಿಕೊಂಡರು. ಬೆಳಿಗ್ಗೆ ಭಾಗಮಂಡಲ ತಲಕಾವೇರಿಯಲ್ಲಿ ಕುಟುಂಬದೊಂದಿಗೆ ವಿಶೇಷ ಪೂಜೆ, ಬಳಿಕ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಹುಟ್ಟುಹಬ್ಬದ ಆಚರಣೆ, ಜನ್ಮದಿನದಂದು ಬಹುದಿನಗಳ ನಿರೀಕ್ಷಿತ ಯೋಜನೆ ಗೋಣಿಕೊಪ್ಪಲು ಬಸ್ ನಿಲ್ದಾಣ ಉದ್ಘಾಟನೆ, ಇತರ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಭೂಮಿ ಪೂಜೆ, ಬಡವರ್ಗದವರಿಗೆ ಸ್ವೆಟರ್, ಕೊಡೆ ವಿತರಣೆ, ಸಂಜೆ ಸಂತ ಅನ್ನಮ್ಮ ಶಾಲಾ ಸಭಾಂಗಣದಲ್ಲಿ ಅಪಾರ ಕಾರ್ಯಕರ್ತರೊಂದಿಗೆ ಜನಸಾಮಾನ್ಯರೊಂದಿಗೆ ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. ಎಲ್ಲದಕ್ಕೂ ಮಿಗಿಲಾಗಿ ಶಾಸಕ ಪೊನ್ನಣ್ಣ ಹಾಗೂ ಪತ್ನಿ ಕಾಂಚನ್ ಪೊನ್ನಣ್ಣ ವಿರಾಜಪೇಟೆ ಸಮೀಪದ ಹೆಗ್ಗಳ ಗ್ರಾಮದಲ್ಲಿರುವ ವೃದ್ಧಾಶ್ರಮಕ್ಕೆ ತೆರಳಿ ಅಲ್ಲಿಯ ಹಿರಿಯ ಜೀವಗಳೊಂದಿಗೆ ಒಂದಷ್ಟು ಸಮಯ ಕಳೆದಿದ್ದು ಅವರಿಂದ ಆಶೀರ್ವಾದ ಪಡೆದು ಅವರೊಂದಿಗೆ ಕೇಕ್ ಕತ್ತರಿಸಿ ಅವರ ಮೊಗದಲ್ಲಿ ಸಂತೋಷದ ನಗು ಕಾಣಲು ಕಾರಣವಾಯಿತು. ಆಶ್ರಮದ ನಿವಾಸಿಗಳು ತಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ನೋವಿನಿಂದ ನೊಂದಿದ್ದ ಮನಸ್ಸುಗಳಿಗೆ ಶಾಸಕ ಪೊನ್ನಣ್ಣ ಅವರ ಸಾಂತ್ವನ ಮಾತು, ಅವರ ಸಹಭಾಗಿತ್ವ, ಅವರು ನೀಡಿದ ಊಟೋಪಚಾರ, ಅವರು ಕಳೆದ ಅಮೂಲ್ಯ ಸಮಯ, ಹಿರಿಯ ಜೀವಗಳಿಂದ ನಗುಮೊಗದ ಆಶೀರ್ವಾದ, ಇದೆಲ್ಲ ಶಾಸಕ ಪೊನ್ನಣ್ಣ ಅವರು ಮಾನವೀಯತೆಯೊಂದಿಗೆ ಅರ್ಥಪೂರ್ಣ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾಯಿತು.
ಯುವಕನೊಬ್ಬ ಗುಂಡು ಹೊಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶುಕ್ರವಾರ ಸಂಜೆ ಕುಂಬಳದಾಳು ಗ್ರಾಮದಲ್ಲಿ ನಡೆದಿದೆ. ಇಲ್ಲಿಗೆ ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿಯ ಕುಂಬಳದಾಳು ಗ್ರಾಮದ ನಿವಾಸಿ ದಿವಂಗತ ಚಂದ್ರಶೇಖರ್ ಅವರ ಪುತ್ರ ಕವನ್ ಮೃತ ಯುವಕ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮೃತ ಯುವಕ ಷೇರು ಮಾರುಕಟ್ಟೆಯಲ್ಲಿ ಹಣ ಕಳ್ಕೊಂಡಿದ್ದ ಹಿನ್ನೆಲೆ ಮನನೊಂದು ಈ ಕೃತ್ಯ ನಡೆದಿರಬಹುದು ಎಂದು ಶಂಕೆ ವ್ಯಕ್ತಗೊಂಡಿದ್ದು, ಆತ್ಮಹತ್ಯೆಗೆ ನಿಖರ ಕಾರಣವೇನು ಎಂಬುದು ಇನ್ನೂ ದೃಢಪಟ್ಟಿಲ್ಲ. ದೆಹಲಿಯಲ್ಲಿ ಉನ್ನತ ವ್ಯಾಸಂಗ ಸ್ಟಡಿ ಮಾಡ್ತಾ ಇದ್ದ ಕವನ್ ಶುಕ್ರವಾರ ಸಂಜೆ ಕುಂಬಳದಾಳಿಗೆ ಬಂದಿದ್ದು, ಬಳಿಕ ಹಣದ ವ್ಯವಹಾರದ ಬಗ್ಗೆ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಸೂರಜ್, ಸಿಐ ಉಮೇಶ್ ಕುಮಾರ್, ಸ್ಥಳೀಯ ಠಾಣಾಧಿಕಾರಿ ರಾಘವೇಂದ್ರ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ ಅವರು ಜಿಲ್ಲಾ ಕಾಂಗ್ರೆಸ್ ವಾರ್ ರೂಮ್ಗೆ ದಿಢೀರ್ ಭೇಟಿ ನೀಡಿ ವಾರ್ ರೂಮ್ ಕಾರ್ಯವೈಖರಿಯಿಂದ ಪರಿಶೀಲಿಸಿದರು. ಸುಮಾರು 2 ಗಂಟೆಗಳ ಕಾಲ ವಾರ್ ರೂಮ್ನಲ್ಲಿ ಕುಳಿತು ಎಸ್ಐಆರ್ ಮತದಾರರ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮದ ಪ್ರಗತಿಯ ಬಗ್ಗೆ ಜಿಲ್ಲಾ ವಾರ್ ರೂಮ್ ಅಧ್ಯಕ್ಷರಾದ ತೆಂದಿರ ಮೈನಾ ಅವರಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು. ತಾಲೂಕುವಾರು ವಾರ್ ರೂಮ್ಗಳು ಮತ್ತು ವಿವಿಧ ಎಸ್ಐಆರ್ ಸಹಾಯವಾಣಿ ಕೇಂದ್ರಗಳಿಂದ ಬಂದ ವರದಿಗಳನ್ನು ಪರಿಶೀಲಿಸಿದ್ರು. ವಾರ್ ರೂಮ್ ಚಟುವಟಿಕೆಗಳು ತೃಪ್ತಿಕರವಾಗಿದ್ದು, ಕಾರ್ಯಕ್ರಮ ಪೂರ್ಣಗೊಳ್ಳುವವರೆಗೂ ಜಾಗೃತರಾಗಿರುವಂತೆ ಸಲಹೆಯನ್ನ ನೀಡಿದರು. ಈ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲ್ಯದ ಗಿರೀಶ್, ಗೌರವ ಕಾರ್ಯದರ್ಶಿ ವಿಪಿ ಸುರೇಶ್, ದಾಪಕ್ಲು ಬ್ಲಾಕ್ ಕಾರ್ಯಾಧ್ಯಕ್ಷರಾದ ಶೌಕತ್ ಅಲಿ, ನಿಕಟಪೂರ್ವ ಅಧ್ಯಕ್ಷರಾದ ಇಸ್ಮಾಯಿಲ್, ರಾಹುಲ್ ಗಾಂಧಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಗಫೂರ್, ಮಡಿಕೇರಿ ಬ್ಲಾಕ್ ವಾರ್ ರೂಮ್ ಸಂಚಾಲಕ ಕೋಚನ ಚೇತನ್ ಪಾಲ್ಗೊಂಡಿದ್ದರು. ಈ ರೀತಿ ಸಮಸ್ಯೆ ಇದೆ, ನಾವು ಟ್ರೈನಿಂಗ್ ಮಾಡಿದ್ವಿ, ನೋಡಿ ಈ ರೀತಿ ಮಾಡಬೇಕು, ಇದೇ ಮಾಡಬೇಕು ಅಂತ. ನಂತರದಲ್ಲಿ ಎರಡನೇ ಮೀಟಿಂಗ್ ದಿನಾಂಕ ಆಗಿರೋ ಅಪ್ಡೇಟ್ ಆಗಿದೆ. 3ನೇ ಮೀಟಿಂಗಲ್ಲಿ ಏನಾಗಿದೆ ಅಂದರೆ, ಅದನ್ನು ನಾವು ಅಫಿಷಿಯಲಾಗಿ ಹೇಳಿದಾಗ ನಮ್ಮ ಏರಿಯೇ ಗ್ರೂಪ್ಗಳಿಗೆ EFOಗಳು ನಮ್ಮ ಆ್ಯಪಿಗೆ ಇಷ್ಟು ಪ್ರಗತಿ ಇದೆ ಸರ್. ಈ ರೀತಿಯ ಏನು ನಾವು ರಿವ್ಯೂ ಮೀಟಿಂಗ್ನ ಇದರಲ್ಲಿ ಅದು ಬೇರೆ ಯಾರು ಆಗಿಲ್ಲ ಸರ್. ನಾವು ಖಂಡಿತವಾಗಲೂ ಅವ್ರು ಏನಾಗುತ್ತೆ ಕೆಲಸ ಮಾಡಿ, ನೀವು ಎಲ್ಲ ಬ್ಲಾಕ್ ಹೋಗಿ ಬೇಕಾದ್ರೆ ಒಂದು ವೆಹಿಕಲ್ ಇದೆ, ಅಲ್ಲಿ ಸರ್. ಇವಾಗ ನಾನು ಗೊತ್ತಿಲ್ಲ 9% ಆಗಿರುತ್ತೆ, ಫಿಲ್ಲಪ್ ಆಗುತ್ತೆ ಕೇವಲ. ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಮಡಿಕೇರಿಯ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳಿಗೆ ರೈನ್ ಕೋಟ್ಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ರೋಟರಿ ಮಿಸ್ಟಿ ಹಿಲ್ಸ್ನ ನೂತನ ಆಡಳಿತ ಮಂಡಳಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ 3191 ರೋಟರಿ ಜಿಲ್ಲೆಯ ಸಹಾಯಕ ಗವರ್ನರ್ ಪ್ರಕಾಶ್ ಬೆಳವಡಿ ಮಿಸ್ಟಿ ಹಿಲ್ಸ್ ವತಿಯಿಂದ ನೀಡಲಾದ 10 ರೈನ್ ಕೋಟ್ಗಳನ್ನು ಸಂಚಾರಿ ಪೊಲೀಸರಿಗೆ ವಿತರಣೆ ಮಾಡಿದರು. ಮಳೆಯಲ್ಲಿ ರೈನ್ ಕೋಟ್ಗಳ ಭದ್ರತೆ ಪೊಲೀಸರಿಗೆ ನೆರವಾಗಲಿದ್ದು, ಸದಾ ಮಳೆ, ಗಾಳಿ, ಚಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಸಂಚಾರಿ ಪೊಲೀಸರಿಗೆ ರೋಟರಿ ಜಿಲ್ಲೆ 3181ನ ಪ್ರಮುಖ ಯೋಜನೆಯಾಗಿ ರೈನ್ ಕೋಟ್ಗಳನ್ನು ವಿತರಣೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಸಂಚಾರಿ ಜಾಗೃತಿ ಕಾರ್ಯಕ್ರಮಗಳನ್ನು ವಿವಿಧೆಡೆ ಆಯೋಜಿಸಲಾಗುತ್ತೆ ಅಂತ ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ PR ರಾಜೇಶ್ ಮಾಹಿತಿಯನ್ನು ನೀಡಿದರು. ರೋಟರಿ ಸಹಾಯಕ ಗವರ್ನರ್ HS ವಸಂತಕುಮಾರ್, ವಲಯ ಸೇನಾನಿ ಪೊನ್ನಚ್ಚನ ಮಧುಸೂದನ್, ಕಾರ್ಯದರ್ಶಿ GD ಚೇತನ್, ಮಿಸ್ಟಿ ಹಿಲ್ಸ್ನ ಜಿಲ್ಲಾ ಸಂಚಾರಿ ಯೋಜನಾ ಸಮಿತಿ ನಿರ್ದೇಶಕ SM ಚೇತನ್ ಪಾಲ್ಗೊಂಡಿದ್ದರು. ನಾಪಕ್ಲು ಕೊಡವ ಸಮಾಜ ಅಜ್ಜಿಮುಟ್ಟ ಕುರುಳಿ ರಸ್ತೆಯನ್ನು ವಿಸ್ತಾರ ಮಾಡೋದರಿಂದ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದ್ದು, ಇದನ್ನು ವಿರೋಧಿಸಿ ಶನಿವಾರ ಇಲ್ಲಿನ ಕೊಡವ ಸಮಾಜದಲ್ಲಿ ಗ್ರಾಮಸ್ಥರು ಹಾಗೂ ಭೂಮಾಲೀಕರ ಸಭೆ ನಡೆಯಿತು. ಸಭೆಯಲ್ಲಿ ಮಂಗಳೂರಿನ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಕೈಗೆತ್ತಿಕೊಂಡಿರುವ ರಸ್ತೆ ವಿಸ್ತರಣೆ ಕಾಮಗಾರಿ ವಿಷಯವನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಂಗಂಡ ಜಾಲಿ ಪೂವಪ್ಪ ಅವರು, ಪ್ರಸ್ತುತ ಸುಮಾರು 15 ಅಡಿ ಅಗಲವಿರುವ ರಸ್ತೆ ಸ್ಥಳೀಯ ಸಂಚಾರಕ್ಕೆ ಸಾಕಷ್ಟಿದೆ. ಈ ರಸ್ತೆಯಿಂದ ಅಗಲೀಕರಣ ಮಾಡುವ ಅಗತ್ಯವಿಲ್ಲ ಎಂದರು. ನಾಪಕ್ಲುವಿನಿಂದ ಕೊಡವ ಸಮಾಜ ಅಜ್ಜಿಮುಟ್ಟ ಹಾಗೂ ಕುರುಳಿ ಮಾರ್ಗವಾಗಿ ಎಮ್ಮೆಮಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಿಂದ ಸುಮಾರು 25 ಅಡಿ ಅಗಲಕ್ಕೆ ವಿಸ್ತರಿಸುವ ಪ್ರಸ್ತಾವನೆಗೆ ತಮ್ಮ ತೀವ್ರ ವಿರೋಧವಿದೆ ಎಂದರು.
ಇದಕ್ಕೆ ನೆರೆದಿದ್ದ ಗ್ರಾಮಸ್ಥರು ಸಹಮತ ವ್ಯಕ್ತಪಡಿಸಿದರು. ಅನಗತ್ಯ ರಸ್ತೆ ಅಗಲೀಕರಣಕ್ಕಾಗಿ ನಮ್ಮ ಖಾಸಗಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಆದ್ದರಿಂದ ರಸ್ತೆ ಅಗಲೀಕರಣದ ಪ್ರಸ್ತಾವನೆಯನ್ನು ಕೈಬಿಟ್ಟು ಯಾವುದೇ ಹೆಚ್ಚುವರಿ ಭೂ ಸ್ವಾಧೀನ ಮಾಡದೆ ಈಗಿರುವ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು ಅಗತ್ಯ ಎಂಬ ಒಮ್ಮತದ ಅಭಿಪ್ರಾಯ ಸಭೆಯಲ್ಲಿ ಮೂಡಿಬಂತು. ತೊಂದರೆ ಉಂಟು, ಅದನ್ನು ಅವರು ಮೊದಲು ನಮ್ಮನ್ನೆಲ್ಲ ಸೇರಿಸಿ ತೋಟದವರು ಯಾರಿದ್ದಾರೆ ಅಥವಾ ಮನೆಯವರಿದ್ದಾರೆ, ಯಾರು ಸೈಡಲ್ಲಿ ಯಾರಿಗೆ ತೊಂದರೆ ಆಗ್ತದೆ ಅಂಥವ್ರನ್ನೆಲ್ಲ ಸೇರಿಸಿ ಮತ್ತೆ ಅವರು ಏನು ಅಭಿಪ್ರಾಯ ಪಡ್ತೇವೆ, ಏನು ಮಾಡಬೇಕು, ಮುಂದಕ್ಕೆ ಏನಾಗ್ತದೆ, ಅದು ಯಾವ ರೀತಿಯಲ್ಲಿ ಆಗ್ತದೆ ಎಂಬ ಒಂದು ಅಭಿಪ್ರಾಯವನ್ನು ಯಾರಿಗೂ ನಮ್ಮ ಇಲ್ಲಿ ಊರಿನವರಿಗೆ ಅಕ್ಕಪಕ್ಕದವರಿಗೆ ಯಾರಿಗೂ ತಿಳಿಸಲಿಲ್ಲ. ಅವರೇ ಬಂದು ಅವರ ಇಷ್ಟ ಪ್ರಕಾರ ಬಂದು ಮಾಡಿದ್ದಾರೆ, ಹೋಗಿದ್ದಾರೆ. ಆದರೆ ನಮಗೆ ಏನೆಂದರೆ ಟೋಟಲ್ ಆಗಿ ನಮ್ಮವರನ್ನು ಯಾರಿಗೂ ತೋಟ ಯಾರಿಗೆ ಲಾಸ್ ಆಗ್ತದೆ ಅಂಥವ್ರನ್ನು ಬಿಟ್ಟು ಬೇರೆಯವರು ಯಾರೋ ಬಂದು ಅಭಿಪ್ರಾಯ ಪಟ್ಟರೆ ತೋಟವನ್ನು ಬಿಟ್ಟು ಕಳ್ಕೊಂಡವರು ಯಾರಿದ್ದಾರೆ ಅವರಿಗೆ ಏನೊಂದು ಮಾಹಿತಿ ಇಲ್ಲ ಅಂತ ಹೇಳಿದಕ್ಕಾಗಿ ಈ ದಿವಸದ ಈ ಜನರನ್ನು ನಮ್ಮ ಊರಿನವರು ಸೇರಿಸಿ ಈ ಮಾತನ್ನು ಆಡಬೇಕಾದ ಒಂದು ಸಂದರ್ಭ ಬಂದಿದೆ. ಮುಖ್ಯ ರಸ್ತೆಯಿಂದ ಅಜ್ಜಿಮುಟ್ಟಕ್ಕೆ ಸಂಪರ್ಕ ರಸ್ತೆ ಏನು ಇದೆ, ಅದು ಸುಮಾರು ಕಂಗಾಂಡ, ಕ್ಯಾರೆಟೀರ, ಹರೇಡ, ನಂತರ ಶಿವಚಾಳಿಯಿಂದ ಹಾಗೆ ಕೊಪ್ಪಂಡ, ಬಾಡಿಯಮಂಡ ಈ ಹಲವು ಕುಟುಂಬಗಳನ್ನು ಹಾದು ಪಳ್ಳಿರಾಣೆ ಎಂತಕ್ಕಂಥ ಜಾಗ, ಕೂರುಳಿ ಎನ್ನುವ ಜಾಗಕ್ಕೆ ಸೇರ್ತಕ್ಕಂಥ ರಸ್ತೆಯನ್ನ ನಿನ್ನೆಯ ದಿನ ಒಂದು KRDB ಅಂತಕ್ಕಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಆಗಬೇಕು ಒಂದು ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಕೆಲವು ಜನರಿಗೆ ಆಹ್ವಾನವನ್ನು ನೀಡಿತು ಸಭೆಗೆ, ಆದರೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ. ಯಾವುದೋ ಒಂದು ರೀತಿಯ ಕೋಟಿ ಹಣಗಳು ಬರುತ್ತದೆ, ಈ ರಸ್ತೆಗೆ ಡಾಮರೀಕರಣ ಮಾಡಲಾಗುವುದು ಮತ್ತು ಕಾಂಕ್ರೀಟೀಕರಣ ಮಾಡಲಾಗುವುದು, ಆದ್ದರಿಂದ ಇದು ಬರಬೇಕು ಅಂತಕ್ಕಂಥ ಸೂಚನೆ ಇತ್ತು. ಆದರೆ ಯಾವುದೇ ಸ್ಪಷ್ಟತೆ ಇರೋದ್ರಿಂದ ಕೆಲವು ಜನರು ಭಾಗವಹಿಸಲಿಲ್ಲ. ಕೆಲವು ಜನರು ಭಾಗವಹಿಸಿದ್ರು ಕೂಡ ಅವರಿಗೆ ಸ್ಪಷ್ಟತೆ ಸಿಗಲಿಲ್ಲ. ತದನಂತರ ಗೊತ್ತಾಯಿತು ಈ KRDB ಸಂಸ್ಥೆಯು ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಅಗಲೀಕರಣದ ಜೊತೆಗೆ ಅದು ಯಾವ ರೀತಿ ಅದನ್ನು ಮುಕ್ತಾಯಗೊಳಿಸುತ್ತೆ ಅಂತಕ್ಕಂಥದ್ರ ಒಂದು ಸ್ಪಷ್ಟತೆ ಇರೋದಿಲ್ಲ. ಕಾರಣ ಈ ಹಿಂದೆ ಶಾಲಿಮಾರ್ ಮಿಲ್ಲಿನಿಂದ ಎಮ್ಮೆ ಮಾಡುವವರಿಗೆ ಗುರುಳಿ ರಸ್ತೆಯನ್ನು ಕೂಡ KRDB ಮಾಡಿದೆ. ಅದು ಮಾಡಿ 6 ತಿಂಗಳಲ್ಲಿ ರಸ್ತೆ ಕಳಪೆ ಕಾಮಗಾರಿಯಾಗಿತ್ತು, ಅದು ಲೇಪೆಯನ್ನು ಹಾಕಲಾಗಿತ್ತು. ಈ ರೀತಿಯ ವ್ಯವಸ್ಥೆ ಆ ರಸ್ತೆಯಲ್ಲಿದೆ. ಇವತ್ತು ಕೂಡ ನಾವು ರಿಪೇರಿಯಾಗಿ ಕಾಣ್ತೇವೆ. ಆದರೆ ಈ ಒಂದು ರಸ್ತೆ ಬರಬೇಕಿದ್ರೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲಿರ್ತಕ್ಕಂಥ ಜನರಿಗೆ ತಿಳಿಸಬೇಕಿತ್ತು, ಅದು ಆಗಲಿಲ್ಲ. ಆದ್ದರಿಂದ ಇವತ್ತು ಯಾರ್ಯಾರು ಆ ಭಾಗದಲ್ಲಿ ತೋಟಗಳನ್ನ ಹೊಂದಿರತಕ್ಕಂಥ ಮಾಲೀಕರಿರ್ಬೋದು, ಜಾಗವನ್ನು ಹೊಂದಿರತಕ್ಕಂಥದ್ದಿರ್ಬೋದು, ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಏಕೆಂದ್ರೆ ನಿನ್ನೆಯ ದಿನದ ಒಂದು ಏನು ಸಭೆ ನಡೆದಿದೆ ಅದರ ಪೂರ್ಣ ಮಾಹಿತಿ ಇರಲಿಲ್ಲ ಅಂತಕ್ಕಂಥದ್ದು ಒಂದು ವಿಚಾರ. ಅಂದರೆ ಮತ್ತೊಂದು, ಇದು ಯಾವ ರೀತಿ ಆಗುತ್ತೆ ಮತ್ತು ಯಾವ ರೀತಿ ಇದರ ರೂಪುರೇಷೆ ಅಂತಕ್ಕಂಥ ಸ್ಪಷ್ಟತೆ ಯಾರಿಗೂ ಇಲ್ಲದೆ ಇರೋದ್ರಿಂದ ಇವತ್ತು ನಾವು ಸೇರಿದ್ದೇವೆ. ಮತ್ತು ಈ ಒಂದು ಸಭೆ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅದರಂತೆ ನಾವು ಇಲ್ಲಿಯ ಗ್ರಾಮಸ್ಥರು ಮತ್ತು ಈ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ತೋಟದ ಮಾಲೀಕರಿರ್ಬೋದು ಮತ್ತು ಜಾಗದ ಮಾಲೀಕರು ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಅಂತಕ್ಕಂಥ. ಈಗಿರುವ ರಸ್ತೆ ಎಲ್ಲ ಚೆನ್ನಾಗಿದೆ, ಈಗ ಅದನ್ನು ಅಗಲೀಕರಣ ಮಾಡಬೇಕು ಅಂತೇನಿಲ್ಲ. ಇರುವ ರಸ್ತೆನೇ ಅವರು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಆಯ್ತು. ಇಲ್ಲದಂದರೆ ನಮಗೆಲ್ಲ ಭಾಳ ತೊಂದರೆ ಆಗ್ತದೆ. ನಮಗೆಲ್ಲ ಇರುವುದೇ ಒಂದು ಇಷ್ಟಾಗಲೇ ನಮಗೆ ತೋಟ ಇರೋದು, ಅದನ್ನು ಬಿಟ್ಟುಕೊಟ್ಟರೆ ನಾವು ಎಲ್ಲಿ ಹೋಗುವುದು? ಆ ಅಚ್ಚುಮುಟ್ಟ ರೋಡಲ್ಲಿ ನನ್ನ ತೋಟವೇ ಜಾಸ್ತಿ ಹೋಗುದು. ಹಾಗೆ ನಾನು 3-4 ವರ್ಷ ಈ ರಸ್ತೆ ಮಾಡೋ ಮೊದಲು 4 ವರ್ಷ ಮೊದಲೇ ನಮ್ಮ ಕಾಫಿ ಗಿಡವನ್ನೆಲ್ಲ ಕಡಿದು ನಮಗೆ ನಷ್ಟ ಆಗಿದೆ ತುಂಬ. ಆದರೂ ಸಹ ನಾವು ಊರಿಗೆ ಒಳ್ಳೆಯದಾಗಲಿ, ಜನರಿಗೆ ಒಳ್ಳೆಯದಾಗಲಿ, ಈಗ ನಾವು ನಮ್ಮ ಸ್ವಂತ ಇದರಿಂದ ನಾವು ಇದು ಮಾಡಿದಲ್ಲ, ನಮ್ಮ ಈ ಏರಿಯಾ ಒಳ್ಳೆಯದಾಗಬೇಕು, ನಮ್ಮ ನಾಡು ಊರು ಒಳ್ಳೆಯದಾಗಬೇಕು, ಎಲ್ಲ ಜನರಿಗೆ ಉಪಕಾರ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಸ್ಥಳ ಕೊಟ್ಟಿದ್ವಿ. ಆದರೆ ನಮ್ಮ ಜನ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಕೊಟ್ಟ ಜಾಗವೇ ಸರಿ ಇದೆ, ಇನ್ನೂ ಅದನ್ನು ಇದು ಮಾಡಲಿಕ್ಕೆ ಇದೇನು ಹೈವೇ ಅಲ್ಲ. ನೀವು ಹೈವೇ ಆಗೋದಾದ್ರೆ ಇಷ್ಟು ಜಾಗ ಬೇಕು ಅಂತ ನಾವು ಹೇಳ್ಬೋದು, ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಹೈವೇ ಅಲ್ಲ, ಆ ಹೈವೇದು ಅಗತ್ಯವೂ ಇಲ್ಲ. ಅಷ್ಟು ಅಗಲ 25 ಅಗಲ ಅಡಿಯಷ್ಟು ಜಾಗ ಅಗತ್ಯ ಇಲ್ಲ. ಈಗ ಇರುವ ರೋಡೇ ಚೆನ್ನಾಗಿದೆ, ಅದನ್ನೇ
ತಾರ್ ಹಾಕಿಯೋ ಅಥವಾ ಕಾಂಕ್ರೀಟ್ ಹಾಕಿಯೋ ಅದನ್ನೇ ಚೆನ್ನಾಗಿ ಮಾಡಿದರೆ ಪರವಾಗಿಲ್ಲ. ಈಗ ಭಯಂಕರ ಯಾವ ಕಾಮಗಾರಿಯೂ ಕಳಪೆಗಾಗಲಿಲ್ಲ ರೀ. ಅಲ್ಲಿ ಮಾಡಿದ ರೋಡು 4 ತಿಂಗಳು ಸಹ ಬರಲಿಲ್ಲ. ಅಜ್ಜಿಗುಟ್ಟಕ್ಕೆ ಹೋಗೋ ರೋಡು ಎಲ್ಲ ಕಲ್ಲು ಎಲ್ಲ ಎದ್ದುಕೊಂಡು ತುಂಬ ಕಷ್ಟ ಇದೆ. ಆಟೋ ಯಾವುದಾದ್ರೂ ವೆಹಿಕಲ್ ಹೋಗ್ಲಿಕ್ಕೆ ಅವರು ಒಪ್ಕೊಳ್ಳಲ್ಲ. ಇದು ಎಲ್ಲರಿಗೂ ಗೊತ್ತಿದೆ ಆ ವಿಷಯ. ಇರುವ ರೋಡನ್ನೇ ಅವರು ಚೆನ್ನಾಗಿ ಮಾಡಿಕೊಟ್ರೆ ನಮಗೆ ಪರವಾಗಿಲ್ಲ. ಮತ್ತೆ ಜನರಿಗೆ ನಷ್ಟ ಆಗಿಕೊಂಡು ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಇರುವ ರೋಡನ್ನೇ ಚೆನ್ನಾಗಿ ಮಾಡಿದ್ರೆ ಜನರಿಗೆ ಉಪಕಾರ ಆಗ್ತದೆ. ಅದಕ್ಕಿಂತ ದೊಡ್ಡ ರೋಡ್ ಅಗತ್ಯ ಇದೆಯಾ ಅಂತ ನನ್ನ ಅಭಿಪ್ರಾಯ, ನೀವು ಹೇಳಬೇಕು. ಶಿವಚಾಳಿಯಂಡ ಸಹದೇವ, ಬೊಪ್ಪಂಡ ಕುಶಾಲಪ್ಪ, ಬೊಪ್ಪಂಡ ಶೈಲಾ ಬೋಪಯ್ಯ, ಪಾಡಿಯಮ್ಮಂಡ ಪಾಲಾಕ್ಷ, ಕೇಲೇಟಿರ ಗಣಪತಿ ಮತ್ತಿತರ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪೊಕ್ಲು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಿಕೆ ಕಾಲೋನಿ ಚೆತ್ತುಕಾಯ ಇದರ ತಡೆಗೋಡೆ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಕುಸಿದು ಬಿದ್ದಿದೆ ಮತ್ತು ಶಾಲೆ ಹಿಂದೆ ಬರೆ ಜರುಗುವ ಸ್ಥಿತಿ ಎದುರಾಗಿದೆ. ಈ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ತಂದಿರುವ ಮೆಟೀರಿಯಲ್ಗಳು ಶಾಲೆಯ ಅಂಗಳದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಹಾಕಿದ್ದಾರೆ. 4 ತಿಂಗಳಾದರೂ ಕಾಮಗಾರಿ ಪ್ರಾರಂಭ ಆಗುವ ಯಾವುದೇ ಸೂಚನೆ ಕಾಣ್ತಾ ಇಲ್ಲ. ಕಾಮಗಾರಿಗಾಗಿ ತಂದು ಶಾಲೆಯ ಅಂಗಳದಲ್ಲಿ ಸುರಿದಿರುವ ಸಾಮಗ್ರಿಗಳಿಂದ ಶಾಲೆಯ ಅಂಗಳದಲ್ಲಿ ವಿದ್ಯಾರ್ಥಿಗಳಿಗೆ ಓಡಾಡಲು ಸಮಸ್ಯೆ ಎದುರಾಗ್ತಾ ಇದೆ. ಶಾಲೆ ಆರಂಭಗೊಂಡು 2 ತಿಂಗಳಾದರೂ ಪಂಚಾಯಿತಿ ವತಿಯಿಂದ ಶಾಲೆಯ ಸುತ್ತಮುತ್ತ ಹರಡಿರುವ ಕಾಡುಗಳನ್ನು ಕಡಿಸಿ ಸ್ವಚ್ಛಗೊಳಿಸುವ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಶಿಕ್ಷಕರು ಹಲವಾರು ಬಾರಿ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ಕಾಡು ಕಡಿಸುವಂತೆ ಮನವಿ ನೀಡಿದರೂ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕೆಂದು ಕರಿಕೆ ಕಾಲೋನಿ ನಿವಾಸಿಗಳು ಮನವಿ ಮಾಡಿದ್ದಾರೆ. ಕೊಡಗು ಚಾನಲ್ ವರದಿ, ಶಿವಗಿರಿ ರಾಜೇಶ್, ಕರಿಕೆ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ ಅವರು ಜಿಲ್ಲಾ ಕಾಂಗ್ರೆಸ್ ವಾರ್ ರೂಮ್ಗೆ ದಿಢೀರ್ ಭೇಟಿ ನೀಡಿ ವಾರ್ ರೂಮ್ ಕಾರ್ಯವೈಖರಿಯನ್ನು ಪರಿಶೀಲಿಸಿದರು. ಸುಮಾರು 2 ಗಂಟೆಗಳ ಕಾಲ ವಾರ್ ರೂಮ್ನಲ್ಲಿ ಕುಳಿತು ಎಸ್ಐಆರ್ ಮತದಾರರ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮದ ಪ್ರಗತಿಯ ಬಗ್ಗೆ ಜಿಲ್ಲಾ ವಾರ್ ರೂಮ್ ಅಧ್ಯಕ್ಷರಾದ ತೆಂದಿರ ಮೈನಾ ಅವರಿಂದ ಮಾಹಿತಿಯನ್ನು ಕಲೆ ಹಾಕಿದ್ರು. ತಾಲೂಕುವಾರು ವಾರ್ ರೂಮ್ಗಳು ಮತ್ತು ವಿವಿಧ ಎಸ್ಐಆರ್ ಸಹಾಯವಾಣಿ ಕೇಂದ್ರಗಳಿಂದ ಬಂದ ವರದಿಗಳನ್ನು ಪರಿಶೀಲಿಸಿದ್ರು. ವಾರ್ ರೂಮ್ ಚಟುವಟಿಕೆಗಳು ತೃಪ್ತಿಕರವಾಗಿದ್ದು ಕಾರ್ಯಕ್ರಮ ಪೂರ್ಣಗೊಳ್ಳುವವರೆಗೂ ಜಾಗೃತರಾಗಿರುವಂತೆ ಸಲಹೆಯನ್ನ ನೀಡಿದರು. ಈ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲ್ಯದ ಗಿರೀಶ್, ಗೌರವ ಕಾರ್ಯದರ್ಶಿ ವಿಪಿ ಸುರೇಶ್, ನಾಪೊಕ್ಲು ಬ್ಲಾಕ್ ಕಾರ್ಯಾಧ್ಯಕ್ಷರಾದ ಶೌಕತ್ ಅಲಿ, ನಿಕಟಪೂರ್ವ ಅಧ್ಯಕ್ಷರಾದ ಇಸ್ಮಾಯಿಲ್, ರಾಹುಲ್ ಗಾಂಧಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಗಫೂರ್, ಮಡಿಕೇರಿ ಬ್ಲಾಕ್ ವಾರ್ ರೂಮ್ ಸಂಚಾಲಕ ಕೋಚನ ಚೇತನ್ ಪಾಲ್ಗೊಂಡಿದ್ದರು. ಮೂರನೇ ಮೀಟಿಂಗಲ್ಲಿ ಏನಾಗಿದೆ ಅಂದರೆ ಅದನ್ನು ನಾವು ಅಫಿಷಿಯಲ್ ಆಗಿ ಹೇಳಿದಾಗ ನಮ್ಮ ಬೇಡಿಕೆ ರೂಪುಗಳಿವೆ. ನಮ್ಮ ಯಾರಿಗೆ ಇಷ್ಟು ಪ್ರಗತಿ ಸರ್. ಈ ರೀತಿಯ ಏನು ನಾವು ರಿವ್ಯೂ ಮೀಟಿಂಗ್ನ ಎಲ್ಲ ಇದರಲ್ಲಿ ಮುಖ್ಯವಾದ ಮಾಡಿದ್ರೆ ಅದು ಬೇರೆ ಯಾರು ಮಾಡಿಲ್ಲ ಸರ್. ನಾವು ಖಂಡಿತವಾಗಲೂ ಅವ್ರ ಏನಾದರೂ ಕೆಲಸ ಮಾಡಿ ನೀವು ಎಲ್ಲ ಬ್ಲಾಕ್ ಹೋಗಿ ಬೇಕಾದ್ರೆ ಬರ್ಕೊಳ್ಳಿ ಒಂದು ವೆಹಿಕಲ್ ಇದೆ ಅಲ್ಲಿ ಸರ್. ಇವಾಗ 9% ಆಗಿರುತ್ತೆ. ಫಿಲ್ಲಪ್ ಆಗುತ್ತೆ ಕೇವಲ. ವಿರಾಜಪೇಟೆಯಲ್ಲಿ ಹಿರಿಯ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು ವಿದೇಶಕ್ಕೆ ತೆರಳಿದ್ದ ವೇಳೆ ಪುರಸಭೆ ಅಧಿಕಾರಿಗಳು ಅವರ ಜಾಗದಲ್ಲಿ ಚರಂಡಿ ನಿರ್ಮಾಣ ಮಾಡಿರುವ ಘಟನೆ ನಡೆದಿದೆ.
ಈ ಕುರಿತು ಡಾಕ್ಟರ್ ಐಆರ್ ದುರ್ಗಾಪ್ರಸಾದ್ ಅವರು ಪಟ್ಟಣದಲ್ಲಿರುವ ವೈದ್ಯರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ತಾನು ಊರಿನಲ್ಲಿಲ್ಲದ ಸಮಯದಲ್ಲಿ ತನಗೆ ತಿಳಿಸದಂತೆ ತನ್ನ ಜಾಗವೊಂದ ಅಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿ ಚರಂಡಿಯನ್ನ ನಿರ್ಮಿಸಿ ಸಾರ್ವಜನಿಕರು, ರೋಗಿಗಳು ನರ್ಸಿಂಗ್ ಹೋಮ್ಗೆ ಬರುವ ದಾರಿಯನ್ನ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಕೆಲವು ಕಾಂಗ್ರೆಸ್ಸಿಗರು ಹಾಳುಗೆಡವಿದ್ದಾರೆ ಅಂತ ದೂರಿದರು. ಪುರಸಭೆ ಅಧಿಕಾರಿಗಳ ಸರ್ವಾಧಿಕಾರಿ ವರ್ತನೆಗೆ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಒತ್ತಾಸೆ ನೀಡಿರುವುದನ್ನು ಖಂಡಿಸುವುದಾಗಿ ಹೇಳಿದ ಡಾಕ್ಟರ್ ದುರ್ಗಾಪ್ರಸಾದ್ ಅವರು ಪುರಸಭೆ ಮಾಡಿರುವ ಕಾಮಗಾರಿ ಅರ್ಥಹೀನವಾಗಿದ್ದು ಸಾರ್ವಜನಿಕರು ತಮ್ಮ ದುಡಿಮೆಯ ಫಲವನ್ನು ತೆರಿಗೆ ರೂಪದಲ್ಲಿ ಕಟ್ಟುವ ಹಣ ದುರುಪಯೋಗವಾಗಿದೆ ಅಂತ ಆರೋಪಿಸಿದರು. ಈಗ ವಿರಾಜಪೇಟೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಒಂದು ಹೊಸ ರೀತಿಯ ಕಳ್ಳರು ಸೃಷ್ಟಿಯಾಗಿದ್ದಾರೆ. ಅವರು ಜನರು ಮನೆಯಲ್ಲಿರದ ಸಂದರ್ಭ ನೋಡಿ ಮನೆಗಳಿಗೆ, ವಠಾರಗಳಿಗೆ ನುಗ್ಗಿ ತಮಗೆ ಬೇಕಾದಂತಹ ಕೆಲಸಗಳನ್ನು ತಮಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅವ್ರು ಇನ್ನೇನೆಲ್ಲ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ನನ್ನ ಅನುಭವದಲ್ಲಿ ನೋಡಿ, ಅವರು ಸಾಮಾನ್ಯರಲ್ಲ, ಅವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಅವರಿಗೆ ಒಂದು ಧೈರ್ಯ ಏನಂತಂದರೆ, ನಮ್ಮದೇ ಪಕ್ಷ, ಸರ್ಕಾರ ಇದೆ ಮತ್ತು ನಮ್ಮ ಶಾಸಕರು ನಮ್ಮವರೇ, ನಾವು ಏನು ಮಾಡಿದರೂ ನಮ್ಮನ್ನು ರಕ್ಷಿಸಲಿಕ್ಕೆ ಅವರಿದ್ದಾರೆ ಅಂತ ಹೇಳುವ ಒಂದು ಧೈರ್ಯದಿಂದ ರಂಗಕ್ಕಿಳಿದಂತಹ ಒಂದು ಟೀಮ್ ಇದು. ನಾನು ಅವರು ವರ್ತನೆ ನೋಡಿದರೆ ಅವರಿಗೆ ಇಲ್ಲಿ ವಿರಾಜಪೇಟೆಯಲ್ಲಿ ಬೇಗನೆ ಒಂದು ರಾವಣ ದರ್ಬಾರ್ ಅವರು ಪ್ರಾರಂಭ ಮಾಡುವಂತಹ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಮುನ್ಸೂಚನೆಯಾಗಿ ಅವರು, ನಾನೀಗ ನನ್ನ ಜಾಗದಲ್ಲಿ ನಾನು ಒಂದು ತಿಂಗಳು ಇಲ್ಲಿ ಇರಲಿಲ್ಲ. ನಾನು ಇಲ್ಲದೇ ಇದ್ದ ಸಂದರ್ಭದಲ್ಲಿ ನನ್ನ ಜಾಗದೊಳಗೆ ನುಗ್ಗಿ ಅಲ್ಲಿ ಚರಂಡಿ ಕಟ್ಟಿಸಿದ್ದಾರೆ. ಮತ್ತು ನೀವೀಗ ದಾರಿಯಲ್ಲಿ ಬರುವಾಗ ನೀವು ಈಗ ನನಗೆ ಹೇಳಿದಿರಲ್ಲ, ಕೆಸರಾಗಿ ಹೋಗಿದೆ ಅಂತ, ಇದನ್ನೆಲ್ಲ ಅವರು ಅಗದು ಹಾಕಿದ್ದು, ಇದನ್ನು ದಾಂಧಲೆ ಮಾಡಿದ್ದಾರೆ ಅಲ್ಲಿ. ನಾನು ಈ ವಿರಾಜಪೇಟೆಯಲ್ಲಿ ಇಲ್ಲದ ಸಮಯದಲ್ಲಿ ನನ್ನ ಜಾಗದೊಳಗೆ ನನ್ನ ಒಪ್ಪಿಗೆ ಇಲ್ಲದೆ, ನನಗೆ ತಿಳಿಸದೆ ಇವತ್ತು ಆ ಕೆಲಸ ಅವರು ಅಲ್ಲಿ ಒಂದು ಚರಂಡಿ ಕಟ್ಟಿದ್ದಾರೆ. ಮತ್ತು ಈ ಚರಂಡಿ ಮುನ್ಸಿಪಾಲ್ಟಿಯದ್ದಾದ್ದರಿಂದ ನಾನು ಇದು ಮುಖ್ಯಾಧಿಕಾರಿಯವರು ಕಾಂಗ್ರೆಸ್ ಪಕ್ಷದವರ ಒತ್ತಾಸೆಯೊಂದಿಗೆ ಮಾಡಿಸಿದ್ದಾನೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಈ ಚರಂಡಿ ನಾನು ಬಂದು ನೋಡುವಾಗ ಇದನ್ನು ಅವರು ಮಾಡಿ ಇಟ್ಟಿದ್ದಾರೆ. ಆ ರಸ್ತೆಯಲ್ಲಿ ನಾವು ಮತ್ತೆ ಪಂಚಾಯತ್ ಇವರು ಹಿಂದೆ ಈ ರಸ್ತೆಯನ್ನು ಅಗಲೀಕರಿಸ್ತೇವೆ ಅಂತ ಹೇಳಿ ಹೊರಟಾಗ, ಎಲ್ಲ ಬಿಲ್ಡಿಂಗ್ಗಳನ್ನು ಹೊಡಿತೇವೆ, ಅಗಲೀಕರಿಸ್ತೇವೆ ಅಂತ ಹೊರಟಾಗ ನಾವು ಕಾಂಪೆನ್ಸೇಷನ್ ಕೊಡಬೇಕು, ಕಾಂಪೆನ್ಸೇಷನ್ ಕೊಡದೆ ನೀವು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸುಮಾರು 63 ಜನ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದೇವೆ. ಆ ರಿಟ್ ಅರ್ಜಿ ಅಲ್ಲಿ ಇನ್ನೂ ಸಹ ಅದು ಇದೆ, ವಿಲೇವಾರಿ ಆಗದೆ ಅಲ್ಲಿ ಇದೆ, ನಡೀತಾ ಇದೆ. ಇವನಿಂದ ಸೋನಿಯಾ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ನ ಎಲ್ಲರೂ ಸಹ ಸಂವಿಧಾನದ ರಕ್ಷಣೆ ಅಂತ ಬಾಯಿ ಬಡಿತಾರೆ. ಆ ಸಂವಿಧಾನದ ರಕ್ಷಣೆಯ ಬಗ್ಗೆ ಬಾಯಿ ಬಡಿಯೋರು ಅಧಿಕಾರದಲ್ಲಿರುವಂತಹ ಸರ್ಕಾರ, ಅದರ ಕೈಯಲ್ಲಿ ಇರುವ ಆಡಳಿತ, ಅವರ MLA ಆಡಳಿತದಲ್ಲಿ ಇವತ್ತು ಇಲ್ಲಿ ಒಬ್ಬ ಪೌರನ, ನಾನು ಒಬ್ಬ ಈ ಭಾರತದ ಪೌರನಾಗಿ ನನ್ನ ಮೂಲಭೂತ ಹಕ್ಕಿನ ಮೇಲೆ ಇವತ್ತು ಚ್ಯುತಿ ಬಂದಿದೆ, ಅದರ ಮೇಲೆ ಅವರೇ ಆಕ್ರಮಣ ನಡೆಸಿದ್ದಾರೆ. ಇದು ಒಂದು ಅಪಾಯಕಾರಿ ಸನ್ನಿವೇಶ. ಮುಂದಿನ ದಿನಗಳಲ್ಲಿ ವಿರಾಜಪೇಟೆಯಲ್ಲಿ ಇದು ಸಂಭವಿಸಬಹುದು. ಅದರಿಂದ ಜನರು ಎಚ್ಚರಾಗಬೇಕು, ಅವರು ಇದಕ್ಕೆ ಪ್ರತಿರೋಧ ಒಡ್ಡಲಿಕ್ಕೆ ಸಿದ್ಧರಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸಾಮಾಜಿಕ ಕಾರ್ಯಕರ್ತ ಮಾಳೆಟ್ಟಿರ ಕಾಳಯ್ಯ ಮಾತನಾಡಿ, ಅಧಿಕಾರವಿದೆ ಅಂತ ಯಾರೂ ದಬ್ಬಾಳಿಕೆ ಮಾಡುವುದು ಸರಿಯಲ್ಲ. ಜನರ ಕಷ್ಟಗಳನ್ನು ಅರಿತುಕೊಂಡು ಕೆಲಸ ಮಾಡಬೇಕಾಗಿದೆ. ರಸ್ತೆ ಅಗಲೀಕರಣದ ಹೆಸರಲ್ಲಿ ಏನು ಬೇಕಾದರೂ ಮಾಡಬಹುದು ಎನ್ನುವ ಹಂಬಲ ಬೇಡ. ರಸ್ತೆ ಬದಿಯಲ್ಲಿ ಕಡು ಬಡವರಿದ್ದಾರೆ, ಕಾರ್ಮಿಕರಿದ್ದಾರೆ. ಅಂಥವರ ಮನವೊಲಿಸಿ ಸಹಾಯ ನೀಡಿ ಅಭಿವೃದ್ಧಿ ಕೆಲಸ ಮಾಡುವಂತಾಗಬೇಕೆಂದು ಕಿವಿಮಾತು ಹೇಳಿದರು. ವಿರಾಜಪೇಟೆಯಲ್ಲಿ ಸಂವಿಧಾನ ಹೇಳೋದು
ಯಾವ ರೀತಿಯಲ್ಲಿ ತಿಳಿದುಕೊಳ್ಬೇಕು ಅಂತ ನಮಗೆ ತಿಳಿದಾಗಿದೆ. ಯಾಕೆಂತಂದ್ರೆ ಸಂವಿಧಾನ ಅಂತ ಹೇಳಿದ್ರೆ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ, ಪ್ರಜೆಗಳಿಂದ ನಡಿಬೇಕು ಅಂತ ಹೇಳ್ತಾರೆ. ಆದರೆ ಇದು ರಾಜರ ಕಾಲದಲ್ಲಿ ಇಂತಹ ಒಂದು ದಬ್ಬಳಿಕೆ ಇರಲಿಲ್ಲ ಕಾಣ್ತದೆ. ಯಾಕೆಂತಂದ್ರೆ ರಾಜನು ಕೂಡ ತನ್ನ ಪ್ರಜೆಗಳ ಹಿತದೃಷ್ಟಿಯಿಂದ ಅವನ ಯಾವುದಾದ್ರು ವಿಚಾರಗಳನ್ನು ತಿಳಿದುಕೊಂಡು ಮಂತ್ರಿಗಳ ಮುಖಾಂತರ ಅವನ ಯಾರಾದರೂ ಗೂಢಚಾರಿಗಳನ್ನು ತಿಳ್ಕೊಂಡು ಅವರಿಗೆ ಏನು ಕೆಲಸ ಕಾರ್ಯಗಳು ಆಗಬೇಕು, ನನಗೆ ವಿರೋಧ ಬರಬಾರದು ರಾಜನಿಗೆ ಅಂತ ಹೇಳುವ ಒಂದು ಮನೋಸ್ಥಿತಿ ಇತ್ತು. ಆದರೆ ಇಂದು ಇವರ ದಬ್ಬಳಿಕೆ ಮಿತಿಮೀರಿ ಈಗ ಹೇಳಿದಾಗೆ ಇವ್ರದ್ದು ಒಂದು ಪಟಾಣಂ ಇದೆ. ಇವರು ಹೀಗಾಗಿ ಹೇಳ್ಬೇಕಾದ್ರೆ ಉದಾಹರಣೆಗೆ ಗರುಡಾಪುರ ಬಿಟ್ಟಂಕಲದಲ್ಲಿ ಊಟ ಮಾಡ್ತಿದ್ದ ಒಂದು ಅಮಾಯಕ ಹುಡುಗ, ಅವನು ಉತ್ತಮ ಒಂದು ಉದ್ಯೋಗದಲ್ಲಿ ಇರುವ ಒಂದು ಎಜುಕೇಟೆಡ್ ಒಬ್ಬ ಹುಡುಗನಿಗೆ ಇವರು ಗುಂಪು ಕಟ್ಟಿಕೊಂಡು ಊಟ ಮಾಡುವವನ್ನ ಕರೆದು ಹಿಗ್ಗಾಮುಗ್ಗ ಹೊಡೆದು ಅದರ ಮೇಲೆ ಕೇಸ್ ಆಗದಾಗೆ ಈ ತಮ್ಮ ಪ್ರಭಾವವನ್ನು ಬಳಸಿ ಅದನ್ನು ಮರೆಮಾಚಲು ಪ್ರಯತ್ನಿಸಿದರು. ಆದರೆ ಅದನ್ನು ಅದರ ಬಗ್ಗೆ ವಿಚಾರಿಸಿದ ಇತರೆ 3 ಅವರ ಸಂಬಂಧಿಕರ ಮಕ್ಕಳನ್ನು ಕೇಳಿದ, ಯಾಕೆ ಅವನನ್ನು ಹಲ್ಲೆ ಮಾಡಿದರೆ, ಅವನನ್ನು ಆ ರೀತಿ ಹಲ್ಲೆ ಮಾಡಿದ ಕಾರಣ ಎಂದು ಕೇಳಿದಕ್ಕೆ ಅವರನ್ನು ಮನೆಗೆ ಕರೆಸಿಕೊಂಡು ಪೊಲೀಸರನ್ನು ಇವರು ತಮ್ಮ ಪ್ರಭಾವ ಬಳಸಿ ಮನೆಯೊಳಗೆ ಪೊಲೀಸರನ್ನು ಇಟ್ಟುಕೊಂಡು ಅವರ ಮೇಲೆ ಕೊಲೆ ಇದು 307 ಮರ್ಡರ್ ಕೇಸು ಫಿಕ್ಸ್ ಮಾಡಿಸ್ತಾರೆ. ಆಗ ಈ ಇಲಾಖೆಯವರು ಎಷ್ಟು ಇವರ ಒತ್ತಡಕ್ಕೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬಹುದು. ಪೊಲೀಸ್ ಇಲಾಖೆಯವರು ಆಗಲಿ, ಈ ಪಟ್ಟಣ ಪಂಚಾಯತ್ ಪುರಸಭೆ ಆಗಲಿ, ಈ ಲೋಕೋಪಯೋಗಿ ಇಲಾಖೆ ಆಗಲಿ, ತಹಸೀಲ್ದಾರ್ ಇಲಾಖೆ ಆಗಲಿ, ಎಲ್ಲ ಇಲಾಖೆಯವರು ಇವರ ಕಪಿಮುಷ್ಟಿಯಲ್ಲಿದ್ದಾರೆ. ಇವರಿಗೆ ತಿರುಗಿ ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡಲು ಬಿಡೋದಿಲ್ಲ. ಇವರು ಏನಿದ್ರೆ ಇವರ ಒತ್ತಡಕ್ಕೆ ಮಣಿಲೇಬೇಕು. ಯಾವ ಅಧಿಕಾರಿಗಳು ಹೇಳ್ತಾರಂತೆ ಕೇಳಿದಾಗ, ನನ್ನ ಕೈಕಾಲುಗಳನ್ನು ಕಟ್ಟಿ ಹಾಕಿದ್ದಾರೆ ಇವರು, ನನಗೆ ಕೆಲಸ ಮಾಡಲಾಗ್ತಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇವತ್ತು ಈ ವಿರಾಜಪೇಟೆಯಲ್ಲಿ ಬಂದಿದೆ. ನಾಪಕ್ಲು ಸಮೀಪದ ಮೂರ್ನಾಡು ಬಲಮುರಿ ರಸ್ತೆಯುದ್ದಕ್ಕೂ ಕಾಡು ಗಿಡಗಂಟಿಗಳು ಬೆಳೆದಿದ್ದು ವಿದ್ಯುತ್ ಸಂಪರ್ಕ ಲೈನ್ಗೆ ಅಡ್ಡಿಯಾಗ್ತಾ ಇರುವ ಕಾಡು ಕಡಿದು ಲೈನನ್ನು ಸ್ವಚ್ಛ ಮಾಡಿಕೊಡಲಾಯಿತು. ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ಘಟಕ ಮೂರ್ನಾಡಿನಿಂದ ಬಲಮುರಿ ಪೈಸಾರಿಗೆ ತೆರಳುವ ವಿದ್ಯುತ್ ಸಂಪರ್ಕ ಲೈನ್ ಕಾವೇರಿ ನದಿಯ ಪಕ್ಕದಲ್ಲಿದ್ದು ರಸ್ತೆಯ ಬದಿಯಲ್ಲಿ ಹಾದು ಹೋಗಿದ್ದರಿಂದ ಬಿದಿರಿನ ಬೆಳೆಗಳು, ಮರ ಗಿಡ ಬಳ್ಳಿಗಳು ಹಬ್ಬಿಕೊಂಡಿದ್ದು ಅಪಾಯದ ಅಂಚಿನಲ್ಲಿತ್ತು. ಇಲಾಖೆಯ ಲೈನ್ಮನ್ಗಳಾದ ಕಿಶೋರ್ ಮತ್ತು ಜೀವನ್ ಅವರ ಮುಂದಾಳತ್ವದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ಕಾಡು ಗಿಡ ಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಲಾಯಿತು. ಪಾರಾಣೆ ಗ್ರಾಮ ಪಂಚಾಯತ್ನ ಪಿಡಿಒ ಬಿದ್ದಪ್ಪ ಎನ್ ಮತ್ತು ಸಿಬ್ಬಂದಿ ಹೈದರ ಎನ್ಎಂ ಅವರು ಭೇಟಿ ನೀಡಿದ್ದು, ಬಲಮುರಿಯಿಂದ ನಾಪೋಕ್ಲು ಪಾರಾಣೆಗೆ ತೆರಳುವ ರಸ್ತೆ ಉದ್ದಕ್ಕೂ ಕಾಡು ಬೆಳೆದು ವಾಹನ ಓಡಾಟಕ್ಕೆ ತೊಂದರೆ ಆಗ್ತಾ ಇರುವುದರಿಂದ ಕಾಡು ಕಡಿದು ಸ್ವಚ್ಛ ಮಾಡಬೇಕೆಂದು ಗ್ರಾಮಸ್ಥರಿಂದ ಮನವಿ ಮಾಡಲಾಯಿತು. ರಸ್ತೆಯ 2 ಬದಿಗಳಲ್ಲಿ ಪ್ಲಾಸ್ಟಿಕ್, ಗಾಜು ಮತ್ತಿತರ ತ್ಯಾಜ್ಯಗಳನ್ನು ಎಸಿತಾ ಇದ್ದು ನದಿ ಮಲಿನ ಆಗುವುದರ ಜೊತೆಗೆ ಗ್ರಾಮದ ಸೌಂದರ್ಯಕ್ಕೆ ಧಕ್ಕೆ ಆಗ್ತಾ ಇದೆ. ರಸ್ತೆ ಉದ್ದಕ್ಕೂ ಎಚ್ಚರಿಕೆಯ ನಾಮಫಲಕ ಹಾಕಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.